ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳ ಕುರಿತು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಫಿಷಿಯಲ್ ವಿಡಿಯೋ ಲಿಸ್ಟ್ಗೆ ಹೋಗಿ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಹಾಸ್ಟೆಲ್ ಪ್ರವೇಶ ಮಾಹಿತಿ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ಹಾಸ್ಟೆಲ್ ವಿಡಿಯೋಸ್ ಬರ್ತವೆ. ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ ನಂತರ ಏನು ಮಾಡಬೇಕಪ್ಪ ಅಂದರೆ, ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ. ಏನಂದರೆ 2024-25ನೇ ಸಾಲಿನ ಯಲಬುರ್ಗಾ ಕುಕನೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಗಳಿಗೆ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಹಾಸ್ಟೆಲ್ಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ತದನಂತರ ಇಲ್ಲೇನಿದೆ ನೋಡಿ ಮಾಹಿತಿ. ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ www.sw.kr.nic.in ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕೆಳಕಂಡ ದಾಖಲಾತಿಗಳನ್ನು ನೀವು ಅರ್ಜಿ ಸಲ್ಲಿಸಿದ ನಂತರ ನೀವು ನಿಮ್ಮ ತಾಲೂಕು ಆಫೀಸ್, ಈಗ ನಮ್ಮದು ಯಲಬುರ್ಗಾ ತಾಲೂಕು ಬರುತ್ತೆ, ಯಲಬುರ್ಗಾ ತಾಲೂಕು ಆಫೀಸು. ನೀವು ಉದಾಹರಣೆಗೆ ಕುಷ್ಟಗಿ ತಾಲೂಕು ನೋಡಿದರೆ ಕುಷ್ಟಗಿ ತಾಲೂಕು, ಯಾವುದೇ ರಾಜ್ಯದವರು ಇರಲಿ, ಯಾವುದೇ ಜಿಲ್ಲೆ, ಯಾವುದೇ ರಾಜ್ಯ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿರುವ ಯಾವುದೇ ತಾಲೂಕಿನವರು ತಮ್ಮ ತಾಲೂಕು ಆಫೀಸ್ನಲ್ಲಿ ಹಾಸ್ಟೆಲ್ ಅರ್ಜಿಯನ್ನು ಹೋಗಿ ಕೊಟ್ಟುಬಿಡಬೇಕು. ಅಂದರೆ ತಾವು ಅರ್ಜಿ ಹಾಕಿರ್ತಕ್ಕಂಥ ಆನ್ಲೈನ್ ಅರ್ಜಿ ಪ್ರತಿ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಹಿಂದಿನ ತರಗತಿ ಅಂಕಪಟ್ಟಿ ಅಂದರೆ ಮಾರ್ಕಸ್ ಕಾರ್ಡು, ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಅಂದರೆ ಸ್ಟೂಡೆಂಟ್ದು ಮತ್ತು ಪೇರೆಂಟ್ಸ್ದು ಇಬ್ಬರದು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಕೊಡಬೇಕು. ಮತ್ತು ವಿದ್ಯಾರ್ಥಿಯ 4 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಆಫೀಸಿಗೆ ಕೊಡಬೇಕು. ತದನಂತರ ನೋಡಿ, ಈಗ ಅರ್ಜಿ ಕರೆದು ಸಮಾಜ ಕಲ್ಯಾಣ ಇಲಾಖೆ ಮಾತ್ರ, ಸಮಾಜ ಕಲ್ಯಾಣ ಇಲಾಖೆ ಮಾತ್ರ. ಈ ಇಲಾಖೆಯಡಿ ಅರ್ಜಿ ಸಲ್ಲಿಸಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ. ಅದರ ಜೊತೆಗೆ OBC ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. OBC ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂದರೆ, ಈಗ ಒಂದು ಹಾಸ್ಟೆಲಲ್ಲಿ ಏನಾಗುತ್ತಪ್ಪ ಅಂದರೆ, ನಮಗೆ ತಿಳಿದಿರೋ ಮಾಹಿತಿಯ ಪ್ರಕಾರ ಇದು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮಾಹಿತಿ ಮಾತ್ರ. ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಷನನ್ನು ನಾವು ತಿಳ್ಕೊಂಡಿಲ್ಲ. ಬಟ್ ಇದು ನಮಗೆ ಕೆಲವಷ್ಟು ಆಫೀಸರ್ಗಳಿಂದ ಬಂದ ಮಾಹಿತಿ. 75% ಅದೇ ಕ್ಯಾಟಗರಿ ವಿದ್ಯಾರ್ಥಿಗಳ ರಿಸರ್ವೇಷನ್ ಇರುತ್ತೆ. 25% ಅದರ್ಸ್ ಜನರಲ್ ವಿದ್ಯಾರ್ಥಿಗಳ ಒಂದು ರಿಸರ್ವೇಷನ್ ಇರುತ್ತೆ. ಈಗ ಹೆಂಗಪ್ಪ ಅಂದರೆ, ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ OBC ಹಾಸ್ಟೆಲ್ ಅಥವಾ BCM ಹಾಸ್ಟೆಲ್ಗಳಲ್ಲಿ ಇಲ್ಲಿ 75% OBC ವಿದ್ಯಾರ್ಥಿಗಳಿರುತ್ತೆ, 25% SC/ST ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಅದೇ ರೀತಿ SC/ST ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್ಗಳಲ್ಲಿ 75% SC/ST ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ, 25% OBC ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಹಾಗಾಗಿ ನೀವು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಿ. ಯಾಕಂದರೆ ಈ ಎಕ್ಸಾಂಪಲ್ಲು ನಮ್ಮ ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ ನೋಡೋದಾದರೆ ಭಾಳಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳಿವೆ. ಒಂದು ವೇಳೆ ನೀವು OBC ಅಂದರೆ BCM ಹಾಸ್ಟೆಲ್ಗಳು ಸಿಗದೇ ಇದ್ದರೂ ಕೂಡ ಇಲ್ಲಿ ಸಿಕ್ಕರೂ ಕೂಡ ನೀವು ಜಾಯ್ನ್ ಆಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದು. ಹಾಗಾಗಿ ಇಲ್ಲಿಯೂ ಅರ್ಜಿ ಹಾಕಿ, ನಿಮ್ಮ BCM ಹಾಸ್ಟೆಲ್ ಅರ್ಜಿ ಕರೆದಾಗ ಅಲ್ಲೇ ಅರ್ಜಿ ಹಾಕಿ, ನಿಮ್ದು ಎಲ್ಲಿ ಸೆಲೆಕ್ಟ್ ಆಗುತ್ತೆ, ನಿಮಗೆ ಬೆಟರ್ ಕಾಲೇಜಿಗೆ ನಿಯರ್ ಯಾವ ಹಾಸ್ಟೆಲ್ ಆಗುತ್ತೋ ಅಲ್ಲಿಂದ ನೀವು ಸಂಚಾರ ಮಾಡ್ಬೋದು ಕಾಲೇಜಿಗೆ. ತದನಂತರ ಲಾಸ್ಟ್ ಡೇಟ್ ತಿಳ್ಕೊಂಡಿದ್ದೀರಾ ನೋಡಿ. ಲಾಸ್ಟ್ ಡೇಟ್ ಕುರಿತು ಯಾವುದೇ ಅಪ್ಡೇಟ್ ಬಂದಿಲ್ಲ. ಬಟ್ ನಾವು ಇನ್ನು ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂತೆ ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ 30 ಜೂನ್ ಲಾಸ್ಟ್ ಡೇಟ್ ಇದೆ. 30 ಜೂನ್ ಲಾಸ್ಟ್ ಡೇಟ್ ಯಾವುದು? ಪ್ರೀ ಮೆಟ್ರಿಕ್ ಅಂದರೆ ಮೆಟ್ರಿಕ್ ಪೂರ್ವ 5ರಿಂದ 10. ಪೋಸ್ಟ್ ಮೆಟ್ರಿಕ್ ಬಂದುಬಿಟ್ಟು ಅಪ್ ಟು ಆಗಸ್ಟ್ 30ರವರೆಗೂ ಲಾಸ್ಟ್ ಡೇಟ್ ಇರತಕ್ಕಂಥದ್ದು ಬಂದಿದೆ. ಅದನ್ನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ, ಡೋಂಟ್ ವೆರಿ. ನೆಕ್ಸ್ಟ್ ನೋಡಿ, ಆನ್ಲೈನ್ ಅರ್ಜಿ ಹಾಕೋ ಕುರಿತು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದೀನಿ. ತದನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ಗಳ ಕುರಿತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಡೇಟ್ ಕುರಿತು ಅಪ್ಡೇಟ್ ಬರುತ್ತೆ, ಅದನ್ನು ನಾವು ಅಪ್ಡೇಟ್ ಮಾಡ್ತೀವಿ. ತದನಂತರ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಪೋಸ್ಟ್ ಮೆಟ್ರಿಕ್ ಆಗಿದ್ದರೆ SSP ID, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಮೊಬೈಲ್ ನಂಬರ್, ಒಂದು ಫೋಟೋ ಮತ್ತು ಆಧಾರ್ ಕಾರ್ಡು ಕೊಡಬೇಕು. ಪ್ರೀ ಮೆಟ್ರಿಕ್ ಆಗಿದ್ದರೆ SATS ನಂಬರು ಮತ್ತು ಮಾರ್ಕಸ್ ಕಾರ್ಡ್ ಬೇಕಾಗುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಮೊಬೈಲ್ ನಂಬರು, ಇನ್ಕಮ್ ಪ್ರೂಫು ಮತ್ತು ಈ ಒಂದು ಮಾರ್ಕಸ್ ಕಾರ್ಡ್ ಮತ್ತು ಒಂದು ಫೋಟೋ ಕೊಡಬೇಕಾಗುತ್ತೆ. ಮುಂದೆ ಎಲ್ಲ ಪ್ರೋಸೆಸ್ಸನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈಗಂತೂ ಇಷ್ಟು ನೀವು ತಿಳ್ಕೊಂಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.